30 ಡೇಸ್ ಉಳ್ಕೊಂಡಿದೆ. ಎಸ್, ಫೆಬ್ರವರಿಯಲ್ಲಿ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ನ ಬಿಟ್ಟು ನಾನು ಮಾರ್ಚ್ ಫಸ್ಟ್ ವೀಕ್ನ ಕೂಡ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇರೋದು. ಓಕೆ, ಸೊ ಇನ್ ಜಸ್ಟ್ 30 ಡೇಸ್ ಇದೆ. ಸೊ ಈ 30 ಡೇಸಲ್ಲಿ ಸೋಷಲ್ ಸೈನ್ಸಲ್ಲಿ ನೀವು ಹೇಗೆ ಓದಬೇಕು, ಏನು ಓದಬೇಕು, ಯಾವ್ದು ಓದಿದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅನ್ನೋದು ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ 100% ಸಿಗುತ್ತೆ. ಓಕೆ, ಸೊ ಈ ಕ್ಲಾರಿಟಿ ಬೇಕು ಇನ್ನು ಮಿಕ್ಕಿರುವಂಥ 30 ದಿನದಲ್ಲಿ ಅಂತಂದರೆ ಡೆಫಿನೆಟ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನಾನು ಸಹನಾ, ನಿಮ್ಮ ಸೋಷಲ್ ಸೈನ್ಸ್ ಟೀಚರ್. ಎಸ್ ಮಕ್ಕಳೇ, ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಕ್ಚುಲಿ ಎಷ್ಟು ದಿನ ಇದೆ ಎಕ್ಸಾಮ್ಗೆ ಅಂತ. ಬೇಗ ಬೇಗ ಹೋಗಿ ತಿಳಿಸಿ, ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಮಾಡಿದ್ರಾ? ಗೊತ್ತಾಯ್ತಾ ಆ್ಯಕ್ಚುಲಿ ಎಷ್ಟು ದಿನ ಇದೆ ಅಂತ? ಸೊ ನಿಮ್ಗೆ ಆ ಭಯ ಬರಲಿ ಅಂತಲೇ ನಾನು ಹೇಳಿದ್ದು. ತುಂಬ 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 ಕಡಿಮೆ ಸಮಯ ಇದೆ ಮಕ್ಕಳೇ. ಸೊ ಹಾಗಾಗಿ ನೀವು ಈ 30 ಡೇಸ್ನ ಮ್ಯಾಕ್ಸಿಮಮ್ ಆಗಿ ಹೇಗೆ ಯೂಟಿಲೈಸ್ ಮಾಡ್ಕೋಬೇಕು ಅಂತ ನಾನು ಟಕ ಅಂತ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ಓಕೆನಾ? ಸೊ ಇದನ್ನು ನಾನು 2 ಫೇಸಾಗಿ ಮಾಡ್ಕೊಂಡಿದ್ದೀನಿ. ಒಂದು ಸಿಲೆಬಸ್ ಕಂಪ್ಲೀಷನ್ನು, ಇನ್ನೊಂದು ರಿವಿಷನ್. ಓಕೆನಾ? ಸೊ ಈ ಸಿಲೆಬಸ್ ಕಂಪ್ಲೀಷನ್ ಕೆಳಗಡೆ ಏನೇನು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟು, ಸೊ ಡೇ 1 to 20 ಡೇಸು ಫೋಕಸ್ ಆನ್ ಕಂಪ್ಲೀಟಿಂಗ್ ಆಲ್ ಚಾಪ್ಟರ್ಸ್ ವಿತ್ ಸ್ಟ್ರಕ್ಚರ್ಡ್ ಡೈಲಿ ಸ್ಟಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದು ಟೈಮ್ ಟೇಬಲ್ನ ನೀವು, ಸೊ ಕ್ಲಾಕ್ ಹಾಕಿದ್ದೀನಿ ಬೇಸಿಕಲಿ ಟೈಮ್ ಟೇಬಲ್ನ ರೆಪ್ರೆಸೆಂಟ್ ಮಾಡಿಕೊಂಡು, ಸೊ ಒಂದು ಟೈಮ್ ಟೇಬಲ್ನ ನೀವು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಇಲ್ಲಿನ ಸಿಲೆಬಸ್ ಕಂಪ್ಲೀಷನ್ ಅಂತ ಹಾಕಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಬಟ್ ಇನ್ನೂ ಯಾರು ಕಂಪ್ಲೀಟ್ ಮಾಡಿಲ್ಲ, ಓಕೆ, ಫಸ್ಟ್ ಪ್ರಿಪ್ರೇಟ್ರಿ ಆಯಿತು, ಸೆಕೆಂಡ್ ಪ್ರಿಪ್ರೇಟ್ರಿ ಆಯಿತು, ಇನ್ನೂ ನಾನು ಓದಬೇಕು ಮ್ಯಾಮ್, ಇನ್ನೂ ಒಂದು ಚಾಪ್ಟರ್ ಓದಿಲ್ಲ, ಇನ್ನೂ 2 ಚಾಪ್ಟ್ರಲ್ಲಿ 2 ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಬಟ್ ಸ್ಟಿಲ್ ನಾನು ಓದಿಲ್ಲ. ಸೊ ಇಂಥ ಸಿಚುವೇಶನ್ ಇದ್ದರೆ ಈ 30 ಡೇಸಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆನಾ? ಎಸ್ಪೆಷಲಿ ಫಸ್ಟ್ 20 ಡೇಸ್ ಅದಕ್ಕೋಸ್ಕರನೇ ಡೆಡಿಕೇಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಓಕೆನಾ? ಸೊ ಒಂದು ಸ್ಟ್ರಕ್ಚರ್ಡ್ ಡೈಲಿ ಪ್ಲ್ಯಾನ್, ಒಂದು ಸ್ಟಡಿ ಪ್ಲ್ಯಾನ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಿಮಗೋಸ್ಕರ ನಾನು ಆಲ್ರೆಡಿ ಹಾಕ್ಕೊಟ್ಟಿದ್ದೀನಿ. ಸೊ ಡೈಲಿ ಟೈಮ್ ಅಲೋಕೇಶನ್ ಡೆಫಿನೆಟ್ಲಿ 3 hours ಕೊಡಬೇಕು. ನೀವು ಇನ್ನೂ ಇಂಥ ಸಿಚುವೇಷನಲ್ಲಿ ಇದ್ದೀರಾ ವೇರ್ ಯು ಸ್ಟಿಲ್ ಹ್ಯಾವ್ ಟು ಸ್ಟಡಿ, ರಿವಿಷನ್ನು ಅಲ್ಲ, ರೀಕಾಲಿಂಗು ಅಲ್ಲ, ಇನ್ನೂ ಸ್ಟಡಿ ಮಾಡಬೇಕು, ಓದ್ಕೋಬೇಕು ಅಂತಂದರೆ ಡೆಫಿನೆಟ್ಲಿ 3 hour ಕೊಡಲೇಬೇಕು ಸೋಷಲ್ ಸೈನ್ಸ್ಗೆ, ರೈಟ್? ಸೊ ಅದರಲ್ಲಿ 2 hours ಸ್ಟಡಿಂಗ್, 1 hour ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್. ಸೊ ಏನು ಓದಿದ್ದೀರಾ ಅದನ್ನು ಬುಕ್ ಮುಚ್ಚಿ ಆನ್ಸರ್ನ ಬರೆಯೋ ಅಂಥದ್ದು. ಸೊ ಅಲ್ಲಿ ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಅಟ್ ದ ಸೇಮ್ ಟೈಮ್ ನಿಮ್ಗೆ ಎಷ್ಟು ನೆನಪಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ 2 hours ಪ್ರಾಪರಾಗಿ ಓದ್ಕೋಬೇಕು, ಬ್ರೇಕ್ ಕೊಡಿ ಒಂದು ಸ್ವಲ್ಪ ಹೊತ್ತು, ಅದಾದಮೇಲೆ 1 hour ಆನ್ಸರ್ನ ಬರಿತಾ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ 3 hours ನೀವು ಕೊಡಲೇಬೇಕು. ಇಟ್ ಈಸ್ ಅ ಕಮಿಟ್ಮೆಂಟ್ ಮಕ್ಕಳೇ, ಮಾಡಬೇಕು ನೀವು. ಓಕೆನಾ? ಸೊ ಪ್ರಿಯಾರಿಟಿ ಚಾಪ್ಟರ್ಸ್, ಸೊ ಬ್ಲೂ ಪ್ರಿಂಟ್ನ ಪ್ರಕಾರ ನೀವು ಈ ಚಾಪ್ಟರ್ಸ್ನ ಡೆಫಿನೆಟ್ಲಿ ಓದಲೇಬೇಕು. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುವಂಥ ಚಾಪ್ಟರ್ಸ್ಗಳಿದು. ಓಕೆ, ಸೊ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡಿಯರ್ಸ್ ಆಫ್ ಮೈಸೂರು 5 marksಗೆ ಬರುತ್ತೆ. ಇನ್ನು ಮಿಕ್ಕಿರೋದೆಲ್ಲ 4 marksಗೆ ಬರುವಂಥದ್ದು. ಫ್ರೀಡಮ್ ಸ್ಟ್ರಗಲ್ಲು, ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದಿಯರ್ ರೆಮಿಡೀಸು, ಇಂಡಿಯಾ ಸಾಯಿಲ್ಸು, ರೂರಲ್ ಡೆವಲಪ್ಮೆಂಟು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಓಕೆನಾ ಮಕ್ಕಳೇ? ಸೊ ಇಲ್ಲಿ ಆಲ್ಮೋಸ್ಟ್ 1 2 3 4 5 4 5s are 25 ಮಾರ್ಕ್ಸ್ ನಿಮಗೆ ಈ ಒಂದು 6 ಚಾಪ್ಟರ್ಸಿಂದನೇ ಬರ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ಸ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಮ್ಯಾಪ್ ವರ್ಕಿಂದ ತುಂಬ ಪ್ರಯಾರಿಟಿ ಆಗುವಂಥ ಚಾಪ್ಟರ್ಗಳು. ಇಂಡಿಯಾ ಜಾಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, ಇದರಿಂದನೇ 2 marks ಬರುತ್ತೆ. ಆ್ಯಂಡ್ ಈ 3 ಚಾಪ್ಟರ್ಸಿಂದ 1 mark ಬರುತ್ತೆ. ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್. ಓಕೆನಾ? ಸೊ ಇಲ್ಲಿ ನಿಮಗೆ 5 marks ಬಂತು. ಓಕೆ, ಸೊ 25 + 5 ಎಷ್ಟಾಯಿತು ಮಕ್ಕಳೇ? 25 + 5, ಎಸ್, ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, 30 marks. ಆಲ್ಮೋಸ್ಟ್ ಪಾಸಿಂಗ್ ಮಾರ್ಕ್ಸ್, ರೈಟ್? ಸೊ ಈ 10 ಚಾಪ್ಟರ್ಸ್ ಓದಿದ್ರೆ ನೀವು ಅಲ್ಲಿ ಸೇಫರ್ ಝೋನಲ್ಲಿದ್ದೀರಾ ಅಂತ. ಸೊ ಈ 10 ಚಾಪ್ಟರ್ಸ್ನ ಪ್ರಯಾರಿಟಿ ಕೊಡಿ. ಓಕೆ, ಈ 30 marks ಬರುತ್ತೆ. ಈ 10 ಚಾಪ್ಟರ್ಸ್ನ ಪ್ರಯಾರಿಟಿ ಕೊಡಿ. ಬಿಕಾಸ್ ಇದರಿಂದ ಮೇಜರಾಗಿ 30 marks ನಿಮಗೆ ಆಲ್ಮೋಸ್ಟ್ ಪಾಸ್ ಆಗ್ತೀರಾ. ವೆರಿ 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 ಇಂಪಾರ್ಟೆಂಟ್, ರೈಟ್?
ಓಕೆ, ಸೊ ಇದು ಹೈ ವ್ಯಾಲ್ಯೂ ಕಂಟೆಂಟ್ ಆಗಿರುವಂಥ ಚಾಪ್ಟರ್ಸ್ಗಳು ಆಗಿದೆ. ನೆಕ್ಸ್ಟ್ ಫೇಸ್ 2 ರಿವಿಷನ್ ಆ್ಯಂಡ್ ಟೆಸ್ಟ್ ಪ್ರಾಕ್ಟೀಸ್. ನಾನು ಹೇಳ್ದೆ ಅಲ್ಲ, ಸ್ಟಡಿಂಗ್ ಆಯಿತು 20 ಡೇಸು. ಸೊ ಆ 20 ಡೇಸಲ್ಲಿ ನೀವು ಮೇಜರಾಗಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಆ 10 ಚಾಪ್ಟರ್ಸು. ಅದಾದಮೇಲೆ ಮಿಕ್ಕಿರುವಂಥ ಚಾಪ್ಟರ್ಸ್ನ ಕೂಡ ಓದಬೇಕು. ಬಟ್ ಆ 10 ಚಾಪ್ಟರ್ಸ್ ಬಾಯ್ಪಾಠ ಆಗಿಬಿಟ್ಟಿರಬೇಕು ನಿಮಗೆ. 4 ಚಾಪ್ಟರ್ಸ್ ಮ್ಯಾಪ್ ವರ್ಕಿಂದ ಯಾವುದೇ ಪಾಯಿಂಟರ್ ಕೇಳಿದ್ರು ನೀವು ಟಕ್ಕ ಅಂತ ಮ್ಯಾಪಲ್ಲಿ ಪಾಯಿಂಟ್ ಮಾಡಬೇಕು, ಮಾರ್ಕ್ ಮಾಡಬೇಕು. ಓಕೆನಾ? ಆ ರೀತಿ ನೀವು 20 ಡೇಸ್ ಡೆಡಿಕೇಟ್ ಮಾಡಿಬಿಡಬೇಕು. ಓಕೆನಾ? ನೆಕ್ಸ್ಟ್ 10 ಡೇಸು. ಸೊ ಇದನ್ನು ನಾನು ಫೇಸ್ 2 ಅಂತ ಹೇಳ್ತೀನಿ. ರಿವಿಷನ್ ಹಾಗೂ ಟೆಸ್ಟ್ ಪ್ರಾಕ್ಟೀಸ್ಗೆ ಕೊಟ್ಟಿರೋವಂಥ ದಿನಗಳಿದು ಈ 10 ದಿನ. ಸೊ 2 hours ರಿವಿಷನ್ನ ಮಾಡಿ. ಸೊ 2 hours ಸ್ಟಡಿ ಏನಿತ್ತು ಅದು ಇವಾಗ ರಿವಿಷನ್ ಆಗಿದೆ. ಓಕೆ, ಸೊ 21st ಡೇಯಿಂದ. ಸೊ ಏನನ್ನು ರಿವಿಷನ್ ಮಾಡ್ತೀರಾ ನೀವು? ಏನರ ಬೇಸಿಸ್ ಮೇಲೆ ರಿವಿಷನ್ನ ಮಾಡ್ತೀರಾ? PYQPs, LBS, MQPs ಆ್ಯಂಡ್ ಮ್ಯಾಪ್ ವರ್ಕ್ ಡೆಫಿನೆಟ್ಲಿ ಇರಲೇಬೇಕು. ಇದ್ರ ಬೇಸ್ ಮೇಲೆ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಕೂತ್ಕೋಬೇಡಿ ರಿವಿಷನ್ಗೆ. ಇದ್ರ ಬೇಸಿಸ್ ಮೇಲೆ ನೀವು ರಿವಿಷನ್ನ ಮಾಡಬೇಕು. ಓಕೆ, ಆ್ಯಂಡ್ 1 hour ಆಫ್ ಪ್ರಾಕ್ಟೀಸ್ ಸೇಮ್ ಅಲ್ಲಿ ಹೆಂಗೆ ಮಾಡಿದ್ರು, ಫಸ್ಟ್ 20 ಡೇಸ್ ಹೆಂಗೆ ಮಾಡಿದ್ರು ಇಲ್ಲೂ ಹಾಗೆ. ಆನ್ಸರ್ ರೈಟಿಂಗ್ ಆ್ಯಂಡ್ ಸಾಲ್ವಿಂಗ್ ಕ್ವೆಶ್ಚನ್ ಪೇಪರ್ಸ್. ಓಕೆ, ಸೊ ಇಂಪ್ರೂವ್ಮೆಂಟ್ ಸ್ಟ್ರಾಟಜಿ. ಸೊ ಹೇಗೆಲ್ಲ ನೀವು ಇಂಪ್ರೂವ್ ಮಾಡ್ಕೋಬೋದು ಈ ಒಂದು 30 ಡೇಸಲ್ಲಿ? ನಿಮ್ಮ ಬರೆಯೋ ಒಂದು ಸ್ಕಿಲ್ಸ್ ಆಗಿರ್ಬೋದು, 80/80 ಬರುವಂಥ ಸ್ಕಿಲ್ಸ್ ಆಗಿರ್ಬೋದು, ಮೆಮೊರಿ ಸ್ಕಿಲ್ಸ್ ಆಗಿರ್ಬೋದು, ಆಲ್ ಆಫ್ ದೀಸ್ ಥಿಂಗ್ಸ್. ಸೊ ಏನಪ್ಪ ಈ ಇಂಪ್ರೂವ್ಮೆಂಟ್ ಸ್ಟ್ರಾಟಜಿ ಅಂತಂದರೆ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡುವಂಥದ್ದು. ಪಾಸ್ಟ್ ಇಯರ್ಸ್ ಅಂದರೆ ಹೋದ ವರ್ಷದ್ದು ಅದ್ರ PYQPs ಏನಿದೆ ಬೇಸಿಕಲಿ, ಸೊ ಅದನ್ನು ಸಾಲ್ವ್ ಮಾಡುವಂಥದ್ದು. ನಿಮ್ಮ ಮಿಸ್ಟೇಕ್ಸ್ಗಳನ್ನು ಅನಲೈಸ್ ಮಾಡುವಂಥದ್ದು. ಪ್ರಾಕ್ಟೀಸ್ ಮಾಡ್ತಿರಲ್ಲ, ಟೆಸ್ಟ್ ಬರೀತೀರಲ್ಲ, ಸೊ ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ, ಯಾವ ಒಂದು ಕಾನ್ಸೆಪ್ಟಲ್ಲಿ ನೀವು ವೀಕ್ ಇದ್ದೀರಾ ಅಂತ. ಸೊ ಅದ್ರ ಮೇಲೆ ಫೋಕಸ್ ಮಾಡುವಂಥದ್ದು. ವೀಕ್ ಚಾಪ್ಟರ್ಸ್ ಏನಿದೆ ಅದ್ರ ಮೇಲೆ ಅದಕ್ಕೆ ಜಾಸ್ತಿ ಡೆಡಿಕೇಶನ್ನ ಕೊಟ್ಟು ಇನ್ನಷ್ಟು ಇಂಪ್ರೂವ್ಮೆಂಟ್ನ ನೋಡ್ಕೊಳ್ಳೋ ಅಂಥದ್ದು. ಓಕೆನಾ? ಆ್ಯಂಡ್ ದೆನ್ ರೀರೈಟ್ ರಾಂಗ್ ಆನ್ಸರ್ಸ್ ಯಾವ್ದು ತಪ್ಪಾಗಿದೆಯೋ ಅದು ಡೆಫಿನೆಟ್ಲಿ ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ತಪ್ಪಾಯಿತು ಬಿಡಪ್ಪ ಅಂತ ಬಿಟ್ಬಿಡೋದಲ್ಲ, ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡಬೇಕು ಬರೆದು ಇನ್ನೊಂದು ಸತಿ. ಓಕೆ, ಸೊ ಮಾಸ್ಟರ್ ಕರೆಕ್ಟ್ ರೆಸ್ಪಾನ್ಸಸ್. ಸೊ ನೀವು ಮಾಸ್ಟರ್ ಆಗಬೇಕು. ಇವತ್ತು ಅದು ರಾಂಗ್ ಆನ್ಸರ್ ಆಗಿದೆ, ಓಕೆ, ಇನ್ ನೆಕ್ಸ್ಟ್ 2 hours ಅದು ಡೆಫಿನೆಟ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಆ ಥರ ಇರಬೇಕು ನಿಮ್ಮ ಒಂದು ವಿಲ್ ಪವರ್. ಓಕೆ, ಸೊ ಇದನ್ನು ಫಾಲೋ ಮಾಡಿ, ರೈಟ್? ಸೊ ಮಾರ್ಕ್ಸ್ ಬೂಸ್ಟಿಂಗ್ ಸ್ಟ್ರಾಟಜಿ. ಸೊ ನಿಮಗೆ ಮಾರ್ಕ್ಸ್ ಓಕೆ 80/80 ಅಂತ ನಾನು ಏನು ಹೇಳಿದೆ, ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಕೂತಾಗ ಎಕ್ಸಾಮ್ ಪೇಪರಲ್ಲಿ ಎಲ್ಲನೂ ಕೀವರ್ಡ್ಸ್ ಅಲ್ಲಿ ಬರಿಬೇಕು. ನೀವು ಬೇಸಿಕಲಿ ಪಾಯಿಂಟ್ಸಲ್ಲಿ ಬರಿಬೇಕು, ಕೀವರ್ಡ್ಸ್ನ ಇನ್ಕ್ಲೂಡ್ ಮಾಡಲೇಬೇಕು. ಅದನ್ನು ಅಂಡರ್ಲೈನ್ ಮಾಡುವಂಥದ್ದು, ಮ್ಯಾಪ್ನ ಅಟೆಂಡ್ ಮಾಡುವಂಥದ್ದು, ಕರೆಕ್ಟಾಗಿ ಬರೆಯುವಂಥದ್ದು, ಪಾಯಿಂಟ್ಗಳನ್ನು ಕ್ಲಿಯರಾಗಿ ಬರೆಯುವಂಥದ್ದು. ಓಕೆ, ಅರ್ಥ ಆಗೋ ಥರ ಬರೆಯುವಂಥದ್ದು, ಕ್ಲಿಯರಾಗಿ ಇರಬೇಕು. ಆ್ಯಂಡ್ ಗ್ಯಾಪ್ ಕೊಡಿ ಬಿಟ್ವೀನ್ ಆನ್ಸರ್ಸ್. ಸೊ ಒಂದೊಂದು ಲೈನ್ ಬಿಡಿ. ಓಕೆ, ಸೊ ಅದು ನಿಮ್ಗೆ ಗೊತ್ತೇ ಇದೆ ಪೇಪರ್ನ ಹೇಗೆ ಪ್ರೆಸೆಂಟೇಷನ್ ಮಾಡೋದು ಅಂತ. ನೀವೇನು ಬರೆದಿರ್ತೀರಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಹೇಗೆ ಬರೆದಿದ್ಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಓಕೆ, ಸೊ ಹಾಗಾಗಿ ಕ್ಲೀನಾಗಿ ನೀಟಾಗಿ ಪ್ರೆಸೆಂಟೇಬಲ್ ಆಗಿರಲಿ. ಸೊ ಕ್ವೆಶ್ಚನ್ ನಂಬರ್ಸ್ ಮಾರ್ಜಿನ್ ಒಳಗಡೆನೆ ಬರೆಯೋ ಅಂಥದ್ದು, ಒಂದೊಂದು ಆನ್ಸರ್ ಆದಮೇಲೆ ಲೈನ್ ಬಿಡೋ ಅಂಥದ್ದು, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡೋ ಅಂಥದ್ದು, ಮ್ಯಾಪ್ ಪಾಯಿಂಟರ್ಸ್ನ ಕ್ಲೀನಾಗಿ ಪಾಯಿಂಟ್ ಮಾಡೋ ಅಂಥದ್ದು, ಮಾಡ್ದಿರ ಇರುವಂಥದ್ದು. ಸೊ ಇದೆಲ್ಲ ಕೆಲವೊಂದು ಮಾರ್ಕ್ಸ್ ಬೂಸ್ಟಿಂಗ್ ಸ್ಟ್ರಾಟಜಿ ಆಗಿದೆ. ಓಕೆನಾ ಮಕ್ಕಳೇ? ಎಸ್. ಸೊ ಯುವರ್ ಪಾತ್ ಟು ಸಕ್ಸೆಸ್. ಇಷ್ಟದವರೆಗೂ ನಾನು ಏನು ಹೇಳಿದೆ ಅದು ನಿಮಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ಮಕ್ಕಳೇ ಈ ವಿಡಿಯೋನ. ಬಿಕಾಸ್ ಎಸ್, ನೀವೆಷ್ಟು ಲೈಕ್ ಮಾಡ್ತೀರೋ ಅಷ್ಟು ಪ್ರೋತ್ಸಾಹ ನಮಗೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಅಷ್ಟು ನೋಡ್ಬೋದು. ನೀವೆಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಿಮ್ಮ ಫ್ರೆಂಡ್ಸಿಗೆ ಕೂಡ ಅದು ಕಾಣಿಸ್ಕೊಳುತ್ತೆ ವಿಡಿಯೋ. ಸೊ ಹಾಗಾಗಿ ಅವರು ಕೂಡ ನೋಡ್ಬೋದು. ಈ ಒಂದು ವಿಡಿಯೋದು ಅಡ್ವಾಂಟೇಜ್ ಅವರು ಕೂಡ ತೊಗೋಬೋದು. ಓಕೆ, ಸೊ ನನ್ನ ಫೈನಲ್ ವರ್ಡ್ಸ್ ಇದಾಗಿದೆ ನಿಮಗೋಸ್ಕರ. ಯೋರ್ ಪಾತ್ ಟು ಸಕ್ಸಸ್ ಅಂದರೆ ಈ ವಿಡಿಯೋದಲ್ಲಿ ನನ್ನ ಫೈನಲ್ ವರ್ಡ್ಸ್. ಓಕೆ, ಸೊ ಡೇ 1 to 20 ಕಂಪ್ಲೀಟ್ ಯೋರ್ ಸಿಲೆಬಸ್ ಮಕ್ಕಳೇ. ಹೋಪ್ಫುಲಿ ಎಲ್ಲರೂ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀರಾ. ಮಾಡಿಲ್ಲ ಅಂತಂದರೆ ಲಾಸ್ಟ್ ಚಾನ್ಸ್ ಪ್ಲೀಸ್ ಮಾಡಿ. ಸೊ ಕಂಪ್ಲೀಟ್ ಸಿಲೆಬಸ್ ವಿತ್ ಡೈಲಿ ಪ್ರಾಕ್ಟಿಸ್. ಡೇಸ್ 21 to 30 ಇಂಟೆನ್ಸಿವ್ ರಿವಿಷನ್ ಆ್ಯಂಡ್ ಟೆಸ್ಟ್ ಪ್ರಾಕ್ಟಿಸ್ ರಿವಿಷನ್ ಮಾಡಬೇಕು. ನಾನು ಹೇಗೆ ಕೇಳ್ಕೊತಾ ಇದ್ದೀನಿ ಅಂತಂದರೆ ಏನೋ ನಾನೇ ಹೋಗಿ ಎಕ್ಸಾಮ್ ಬರೆಯೋ ರೀತಿಯಲ್ಲಿ.
ಕೇಳ್ಕೊತಾ ಇದ್ದೀನಿ. ಬಟ್ ನೀವೆಲ್ಲ ನಮ್ಮ ಮಕ್ಕಳು, ನೀವೆಲ್ಲ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ಪಡಿಬೇಕು ಅನ್ನೋದೇ ನಮ್ಮ ಒಂದು ಗೋಲ್ ಕೂಡ ಆಗಿದೆ, ನಮ್ಮ ಒಂದು ಗುರಿ ಕೂಡ ಆಗಿದೆ. ಓಕೆ, ಎಸ್. ಸೊ ಎಕ್ಸಾಮ್ ದಿನ ಅಲ್ಲಿ ತನಕ ಮೀಟ್ ಮಾಡೋದಿಲ್ಲ ಅಂತ ಏನಿಲ್ಲ, ಡೆಫಿನೆಟ್ಲಿ ಬರ್ತೀನಿ ನಾನು. ಬಟ್ ಎಕ್ಸಾಮ್ ದಿನ ನೀವು ಈ ಥರ ಮಾಡಿದರೆ, ಈ 30 ಡೇಸ್ ಈ ಥರ ಮಾಡಿದರೆ ಎಕ್ಸಾಮ್ ದಿನ ಕಾನ್ಫಿಡೆಂಟ್ ಆಗಿರ್ತೀರಾ, ಬಿಕಾಸ್ ಯುಲ್ ಬಿ ವೆಲ್ ಪ್ರಿಪೇರ್ಡ್. ಸೊ ನೀವು ಪ್ರಾಪರಾಗಿ ಪ್ರಿಪೇರ್ ಆಗಿದ್ರೇ ಅಲ್ವಾ ಕಾನ್ಫಿಡೆಂಟ್ ಆಗಿರೋದು. ಸೊ ಆ ಒಂದು ಕಾನ್ಫಿಡೆನ್ಸ್ ಹುಟ್ಕೊಳ್ಳುತ್ತೆ ನೀವು ಈ ಒಂದು ಪ್ಲ್ಯಾನ್ ನಾನು ಏನು ಹೇಳಿದ್ದೀನಿ ಆ್ಯಂಡ್ ಯಾವ ಚಾಪ್ಟರ್ಸ್ ಹೇಳಿದ್ದೀನಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಕಾನ್ಫಿಡೆಂಟಾಗಿ ವಿತ್ ಫ್ಲೈಯಿಂಗ್ ಕಲರ್ಸ್ ನೀವು SSLCನ ಟಾಪ್ ಮಾಡ್ತೀರಾ. ಓಕೆ ಮಕ್ಕಳೇ, ಎಸ್. ಸೊ ಆನ್ ದ್ಯಾಟ್ ನೋಟ್ ನಾನು ಈ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಈ ಥರದ್ದೇ ವೀಡಿಯೋಸ್ಗಳ ಅಪ್ಡೇಟ್ ಓಕೆ ನಿಮಗೆ ಬೇಕು ಅಂತ ಅಂದರೆ ಓಕೆ, ಸೊ ಡೆಫಿನೆಟ್ಲಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಎಸ್. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.